ತೈಲ ದರವನ್ನ ರಾಜ್ಯ ಸರ್ಕಾರ ತೆರಿಗೆಯನ್ನ ಹೆಚ್ಚಳ ಮಾಡುವ ಮೂಲಕವಾಗಿ ಏರಿಸಿದರ ಪರಿಣಾಮವಾಗಿ ಈಗ ಜನ ತತ್ತರಿಸಿದ್ದಾರೆ. ಹಾಗಾಗಿ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಗುರುವಾರ ರಾಜ್ಯಾದ್ಯಂತ ರಸ್ತೆ ತಡೆಯನ್ನ ನಡೆಸಿ ಪ್ರತಿಭಟನೆ ಮಾಡೋಕೆ ಬಿಜೆಪಿ ಮುಂದಾಗಿತ್ತು. ಅದರಂತೆ ಇವತ್ತು ಗುರುವಾರ ತೈಲ ದರ ಏರಿಕೆಯನ್ನ ಖಂಡಿಸಿ ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಸೈಕಲ್ ಜಾಥಾ ಮಾಡಿದ್ದಾರೆ. ಬಿಜೆಪಿ ನಾಯಕರ ಸೈಕಲ್ ಜಾಥಾಕ್ಕೆ ಮಾರ್ಗ ಮಧ್ಯೆಯೇ ಬ್ರೇಕ್ ಹಾಕಲಾಗಿದೆ. ಬಿಜೆಪಿಯ ಕಚೇರಿಯ ಬಳಿಯೇ ಪ್ರತಿಭಟನಾಕಾರನ ಪೊಲೀಸರು ತಡೆದಿದ್ದಾರೆ. ವಿಜೇಂದ್ರ, ಸಿಟಿ ರವಿ, ಅಶ್ವಥ್ ನಾರಾಯಣರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಸರ್ಕಾರ ದರ ಕಡಿಮೆ ಮಾಡುವವರೆಗೂ ಕೂಡ ಹೋರಾಟ ಬಿಡಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಜನವಿರೋಧಿ ಸರ್ಕಾರ ಅಂತ ಬಿಜೆಪಿ ನಾಯಕರ ಆಕ್ರೋಶ. ಈ ಮುಖ್ಯಮಂತ್ರಿಗಳು, ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಜನವಿರೋಧಿ ನೀತಿಗಳನ್ನೇನು ಮಾಡ್ತಾ ಇದ್ದಾರೆ ಅದ್ರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ನಮ್ಮ ಹೋರಾಟವನ್ನು ಹತ್ತಿಕ್ಕತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಇವತ್ತು ಪೆಟ್ರೋಲ್ ಡೀಸೆಲ್ ಇವತ್ತು ಇಂಥ ಬರಗಾಲದ ಸಂದರ್ಭದಲ್ಲೂ ಕೂಡ ಹೆಚ್ಚು ಮಾಡಿ ರೈತರಿಗೂ ಅನ್ಯಾಯ ಮಾಡಿದ್ದೀರಿ, ಸಾಮಾನ್ಯ ಜನರಿಗೂ ಕೂಡ ಹೊರೆ ಹಾಕಿದ್ದೀರಿ. ತತ್ಕ್ಷಣ ನಿರ್ಧಾರದಿಂದ ಹಿಂತೆಗೆದುಕೊಳ್ಬೇಕು. ಇವತ್ತು ರಾಜ್ಯ ವ್ಯಾಪ್ತಿ ಹೋರಾಟವನ್ನು ಮಾಡ್ತಾ ಇದ್ದೇವೆ, ಮುಂದೂ ಕೂಡ ಹೋರಾಟ ಮಾಡ್ತೇವೆ. ಯಾವುದೇ ಕಾರಣಕ್ಕೂ ನಿಮ್ಮ ಲಾಟಿಗೂ ಎದುರೋದಿಲ್ಲ. ಇವತ್ತು ಜನಸಾಮಾನ್ಯರ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಹಕ್ಕು ಪ್ರತಿಯೊಬ್ಬರಿಗೂ ಕೂಡ ಇದೆ. ಈ ದುಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಜನಾಂದೋಲನ ಮಾಡಿದ್ದೇವೆ. ಎಲ್ಲ ದರಗಳ ಏರಿಕೆಗೆ ಮುಂದಾಗಿದೆ. ಜನವಿರೋಧಿ ನೀತಿ, ಸರ್ವಾಧಿಕಾರಿ ನೀತಿ, ಶಾಂತಿಯುತವಾಗಿ ಸೈಕಲ್ನಲ್ಲಿ ಹೋಗೋದಕ್ಕೂ ಬಿಡದೇ ಇರತಕ್ಕಂಥ ಸರ್ವಾಧಿಕಾರಿ ನೀತಿ ವಿರುದ್ಧ ನಮ್ಮ ಹೋರಾಟ ಇದೆ. ಈ ಜನವಿರೋಧಿ ನೀತಿಯನ್ನು ಹಿಂತೆಗೆದುಕೊಳ್ಳೋವರೆಗೂ ನಾವು ವಿಧಾನಸಭೆ ಒಳಗೆ, ವಿಧಾನಸಭೆ ಹೊರಗೆ ಹೋರಾಟ ಮಾಡ್ತೇವೆ, ಜನಾಭಿಪ್ರಾಯವನ್ನು ರೂಪಿಸ್ತೇವೆ. ಈ ಸರ್ಕಾರ ಇಂಧನ ಬೆಲೆ ಹೆಚ್ಚಳ ಮೂಲಕ, ನೀರಿನ ಬೆಲೆ ಹೆಚ್ಚಳ ಮೂಲಕ, ವಿದ್ಯುತ್ ಶಕ್ತಿ ದರ ಹೆಚ್ಚಳ ಮೂಲಕ ಜನವಿರೋಧಿಯಾಗಿ ವರ್ತನೆ ಮಾಡ್ತಾ ಇದೆ. ಇದು ಬಿಜೆಪಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಇದು ಯಾವುದೋ ಪಕ್ಷದಿಂದ ಪ್ರತಿಭಟನೆ ಆಗಬೇಕಾಗಿಲ್ಲ, ವಿರೋಧ ಪಕ್ಷವಾಗಿ ಅವ್ರು ಮಾಡ್ತಾ ಇದ್ದಾರೆ. ಜನನೇ ಸುಮ್ಮನೆ ಇರಬೇಕಾದ್ರೆ ಪಕ್ಷಗಳ ಪ್ರತಿಭಟನೆ ಮಾಡಿ ಏನಾಗತ್ತೆ? ಸುಮ್ಮನೆ ಒಂದು ಫಾರ್ಮಾಲಿಟೀಸ್ಗೆ ಒಂದು ಪ್ರತಿಭಟನೆ ಮಾಡಬೇಕು. ಈಗ ಇದರಲ್ಲಿ ಆಕ್ರೋಶ ಬರಬೇಕಾಗಿದ್ದು ಯಾರಿಗೆ? ಮಧ್ಯಮ ವರ್ಗದ ಜನರು, ಬಡ ವರ್ಗದವರು. ಶ್ರೀಮಂತರಿಗೆ ಯಾವ ಸಮಸ್ಯೆನೂ ಆಗಲ್ಲ, ಅವರಿಗೆ 2-3 ರೂಪಾಯಿ ಡಿಫ್ರೆನ್ಸ್ ಏನೂ ಆಗೋದಿಲ್ಲ. ಬಟ್ ಉಳಿದಂಥವರಿಗೆ, ಮಧ್ಯಮ ವರ್ಗದವರಿಗೆ, ಬಡವರಿಗೆ ಅವರೇ ಸುಮ್ಮನೆ ಇರ್ಬೇಕಾದ್ರೆ ಯಾಕೆ ತಲೆ ಕೆಡಿಸ್ಕೊಳ್ತಾ ಇದ್ದೀರಾ? ಬಿಟ್ಟು ಹಾಕಿ ಬಿಜೆಪಿ ಅವರು ಹೋರಾಟ ಮಾಡೋದನ್ನು ನಿಲ್ಲಿಸಿ.